ಇನ್ನು ಖಾಸಗಿ ನೌಕರರು ಇನ್ನು ಮುಂದೆ 10 ಗಂಟೆ ಅವಧಿ ಡ್ಯೂಟಿ ಮಾಡಬೇಕು. 8 ಗಂಟೆಯ ಅವಧಿಯ ಡ್ಯೂಟಿಯನ್ನ 10 ಗಂಟೆಗೆ ಹೆಚ್ಚಳ ಮಾಡೋದಕ್ಕೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳಿಗೆ ಒಂದು ಸೂಚನೆ ನೀಡಿದ್ದಾರೆ. ಕೇಂದ್ರ ಸರ್ಕಾರದ ಮನೋಜ್ ಜೋಶಿಯವರ ಸಮಿತಿಯ ಸಲಹೆ ಮೇರೆಗೆ ರಾಜ್ಯ ಕಾರ್ಮಿಕ ಇಲಾಖೆ ಮಹತ್ವದ ಸಭೆ ನಡೆಸಿತು. ಕಾರ್ಮಿಕ ಇಲಾಖೆಯ ಕಾರ್ಯದರ್ಶಿ ರೋಹಿಣಿ ಸುಂದರಿ ಅವರ ನೇತೃತ್ವದಲ್ಲಿ ನಡೆದಂತ ಸಭೆಯಲ್ಲಿ ವಿವಿಧ ಕಾರ್ಮಿಕ ಸಂಘಟನೆಗಳು ಭಾಗಿಯಾಗಿದ್ವು. ಈ ಸಂದರ್ಭದಲ್ಲಿ ಬಹಳ ಪ್ರಮುಖವಾಗಿ ಈ ಕಾಯ್ದೆಯನ್ನ ತಿದ್ದುಪಡಿ ಬಗ್ಗೆ ಸುದೀರ್ಘವಾಗಿ ಚರ್ಚೆ ನಡೆಸಿದ್ರು. ಸಭೆಯಲ್ಲಿ ಭಾಗಿಯಾದಂತ ಬಹುತೇಕ ಕಾರ್ಮಿಕ ಸಂಘಟನೆಯ ಮುಖಂಡರು ಕಾಯ್ದೆ ತಿದ್ದುಪಡಿಗೆ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಕಾರ್ಮಿಕ ಸಚಿವ ಸಂತೋಷ್ ಲಾಡಾ ರಿಯಾಕ್ಟ್ ಮಾಡಿದ್ದಾರೆ. ಕೆಲಸದ ಸಮಯ ಹೆಚ್ಚಳ ಮಾಡುವ ಕುರಿತು ಸಿಎಂ ಅವರ ಜೊತೆ ಚರ್ಚಿಸಿ ಮುಂದಿನ ತೀರ್ಮಾನವನ್ನ ಕೈಗೊಳ್ಳಲಾಗುತ್ತೆ ಅನ್ನೋದಾಗಿ ಹೇಳಿದ್ದಾರೆ. ಒಂದು ಕೇಂದ್ರ ಸರ್ಕಾರದ ಟಾಸ್ಕ್ ಫೋರ್ಸ್ ಕಮಿಟಿ ಹೆಡೆಡ್ ಬೈ ಮನೋಜ್ ಜೋಶಿ ಅಂತ ಹೇಳಿ ಅವರು ಒಂದು 9 ಅವರ್ಸ್ನ 10 ಅವರ್ಸ್ ಮಾಡೋ ಜೊತೆಗೆ ನಮ್ಮ ಬೇರೆ ಬೇರೆ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಬಗ್ಗೆ ಭಾಳಷ್ಟು ಪ್ರಪೋಸಲ್ಗಳನ್ನ ನಮ್ಮ ಚೀಫ್ ಸೆಕ್ರೆಟರಿ ಜೊತೆ ಮೀಟಿಂಗ್ ಮಾಡಿದ್ದಾರೆ. ಆ ಮೀಟಿಂಗ್ ಆದ ನಂತರ ನಾವು ನಮ್ಮ ಇಲಾಖೆ ವತಿಯಿಂದ ಯಾರ್ಯಾರು ಸ್ಟೇಕ್ ಹೋಲ್ಡರ್ಸ್ ಇದ್ದಾರೆ ಎಲ್ಲ ಕರೆಸಿ ಮೀಟಿಂಗ್ ಮಾಡಿದ್ವಿ. ಸೊ ಅವರ ಅಭಿಪ್ರಾಯಗಳನ್ನ ಅವ್ರು ಕೊಟ್ಟಿದ್ದಾರೆ. ಈ ಅಭಿಪ್ರಾಯಗಳನ್ನ ನಾವು ಸಂಗ್ರಹಿಸಿ ನಾವು ವಿಲ್ ಆಲ್ಸೋ ಆಸ್ ಡಿಪಾರ್ಟ್ಮೆಂಟ್ ವಿಲ್ ಆಲ್ಸೋ ಅಪ್ಲೈ ಮೈಂಡ್ ಲೇಟರ್ ಆನ್ ಸನ್ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಮಾತಾಡ್ಬಿಟ್ಟು ಎಲ್ಲ ಕ್ಯಾಬಿನೆಟ್ ಸಚಿವರು ಎಲ್ಲರ ಜೊತೆ ಮಾತನಾಡ್ಬಿಟ್ಟು ಕೊನೆಗೆ ಅಂತಿಮ ನಿರ್ಣಯವನ್ನು ತಗೊಳ್ತೀವಿ. ಒಂದ್ ಕಡೆ ಯಾವಾಗ ಇನ್ಫೋಸಿಸ್ ನಾರಾಯಣ ಮೂರ್ತಿ ಅವರು ಇದೇ ವಿಚಾರ ಜಾಸ್ತಿ ಮಾಡಬೇಕಂದಾಗ ಪರ ವಿರೋಧ ಒಂದಿಷ್ಟು ಟ್ರೋಲ್ಗಳಾಗಿತ್ತು, ಮೇಮ್ಗಳಾಯ್ತು. ಈಗ ಕೇಂದ್ರ ಸರ್ಕಾರವೇ ರಾಜ್ಯ ಸರ್ಕಾರಗಳಿಗೆ ಸೂಚನೆ ಕೊಟ್ಟಿದೆ. ಏನ್ ತೀರ್ಮಾನ ತಗೊಂಡ್ರೆ ಒಳ್ಳೆಯದು? ಈಗ ತೀರ್ಮಾನ ಈಗ ತಮಿಳುನಾಡು ಮತ್ತು ಕೇರಳ ಸರ್ಕಾರ ಸಾರಾ ಸಗಟಾಗಿ ರಿಜೆಕ್ಟ್ ಮಾಡಿದೆ. ನಾವು ಕಾರ್ಮಿಕರ ಪರ ನಿಲ್ತೀವಿ ಅಂತ. ಈಗ ಇವ್ರು ಹೇಳೋ ಪ್ರಕಾರ ದಿನದ 10 ಗಂಟೆ ಕೆಲಸ ಮಾಡೋದು, ಕೊನೆಯ 2 ದಿನಗಳು ವಾರದಲ್ಲಿ ಸಂಡೇ ಸ್ಯಾಟರ್ಡೆ ರಜೆ ಅಂತ. ಅದ್ರ ಜೊತೆಗೆ ಕೇಂದ್ರ ಸರ್ಕಾರ 29 ಕಾನೂನುಗಳನ್ನು ರದ್ದು ಮಾಡಿ ಒಂದು ಕೋಡಿಫಿಕೇಶನ್ ಮಾಡಿದೆ 4. ಅದರಲ್ಲಿ ಪ್ರಮುಖವಾಗಿ ಈ 4ಕ್ಕೂ ಕಾರ್ಮಿಕ ಸಂಘಟನೆಗಳು ವಿರೋಧವನ್ನು ವ್ಯಕ್ತಪಡಿಸಿದೆ. ಏಪ್ರಿಲ್ 1ಕ್ಕೆ ಜಾರಿ ಮಾಡ್ತೀವಿ ಅಂತಂದ್ರು. ಆದರೆ ಕಾರ್ಮಿಕ ಸಂಘಟನೆಗಳು ಒಂದು ಮೇ 20ಕ್ಕೇನೋ ಮುಷ್ಕರವನ್ನು ಕರೆ ಕೊಟ್ಟರು. ಅದಾದಮೇಲೆ ಅವ್ರು ಏನು ಮಾಡಿದ್ರು, ಅದನ್ನು ಜಾರಿಗೆ ತರಲಿಲ್ಲ. ಈಗೇನು ಮಾಡಿದ್ದಾರೆ, ಪ್ರತಿ ರಾಜ್ಯಕ್ಕೂ ಕೂಡ ಒಬ್ಬ ನೋಡಲ್ ಆಫೀಸರ್ನ ಕಳಿಸಿ ಈ ಒಂದು ನಾವು ಹೊಸ ಕಾನೂನನ್ನು ತಿದ್ದುಪಡಿ ಮಾಡೋದಕ್ಕೆ ರೆಡಿ ಇದ್ದೀವಿ, ಅದನ್ನು ನೀವು ಜಾರಿಗೆ ತರಬೇಕು ಅಂತ ಕಳಿಸಿದ್ದಾರೆ. ಮನೋಜ್ ಜೋಶಿ ಅವರು ರಾಜ್ಯಕ್ಕೆ ಬಂದಿದ್ದಾರೆ. ಇದು ಕೇಂದ್ರ ಸರ್ಕಾರದ ಪ್ರಸ್ತಾವನೆ. ರಾಜ್ಯ ಸರ್ಕಾರ ಅದನ್ನು ಈಗ ಜಾರಿಗೆ ತರಬೇಕು. ಆ ಒತ್ತಡ ಸಂತೋಷ್ ಲಾಡಾ ಅವರ ಮೇಲೆ ಇದೆ. ಪ್ರಮುಖವಾಗಿ ಏನು ಅಂತಂದರೆ ಎಸ್ಪೆಷಲಿ 10 ತಾಸಿನವರೆಗೆ ಕೆಲಸ. ಸೊ ದೀರ್ಘಕಾಲ ಅಂದರೆ ಉದ್ದದ ವರ್ಕಿಂಗ್ ಅವರ್ ಏನಿದೆ ಇದು ಪ್ರೊಡಕ್ಟಿವಿಟಿ ಅಂದರೆ ಉತ್ಪಾದನಾ ಸಾಮರ್ಥ್ಯವನ್ನು ಕಡಿಮೆ ಮಾಡುತ್ತೆ. ಮತ್ತು ಬೇರೆ ಬೇರೆ ವಲಯಗಳಲ್ಲಿ ಲೈಕ್ ಈಗ ಶಾಪಿಂಗ್ ಮಾಲ್ ಆಗಿರ್ಬೋದು, ಹೋಟೆಲ್ಗಳಾಗಿರ್ಬೋದು, ನಿಂತೇ ಕೆಲಸ ಮಾಡುವಂತಹ ಭಾಳಷ್ಟು ಉದ್ದಿಮೆಗಳು ಅಥವಾ ಕ್ಷೇತ್ರಗಳಿವೆ. ಅವ್ರಿಗೆಲ್ಲ 10 ತಾಸು ನಿಂತ್ಕೊಂಡೇ ಕೆಲಸ ಮಾಡೋದು ಅಂತಂದರೆ ಸಖತ್ ಕಷ್ಟ ಆಗುತ್ತೆ. ಆರೋಗ್ಯ ಸಮಸ್ಯೆಗಳು ಮತ್ತು ಅವೈಜ್ಞಾನಿಕವಾಗಿದೆ. ಈಗ 8 ತಾಸು ಅಂತ ನೀವು ಹೇಳ್ತೀರಾ, ಆಬ್ವಿಯಸ್ಲಿ ಅದು 10 ತಾಸು ಆಗುತ್ತೆ. ಯಾಕೆ ಅಂದರೆ ಬರೋಕ್ಕೆ ಹೋಗೋಕ್ಕೆ 1 ತಾಸು ಬೇಕು, ಮಧ್ಯದಲ್ಲಿ ಲಂಚು ಅದು ಇದು ಅಂತ 1 ತಾಸು. ಸೊ ಅದನ್ನು ಕಳೆದು 8 ತಾಸು, ಒಟ್ಟು 10 ತಾಸು ಇದೆ. ನೀವೀಗ 10 ತಾಸು ಅಂದರೆ ಅದು 12 ತಾಸು ಆಗುತ್ತೆ. ಸೊ ಇದು ಒಂಥರ ಕಾರ್ಮಿಕರನ್ನು ಇನ್ನಷ್ಟು ಗುಲಾಮ್ಗಿರಿಗೆ ಒಡ್ಡುವಂತಹ ಒಂದು ಕೆಲಸ ಆಗುತ್ತೆ. ಹಾಗಾಗಿ 10 ಅವರ್ ಬೇಡ ಅಂತ ಕಾರ್ಮಿಕ ಸಂಘಟನೆಗಳು ಹೇಳ್ತಾ ಇದ್ದಾವೆ. ಇನ್ನೊಂದು ಏನಂದರೆ ಮಹಿಳೆ ಉದ್ಯೋಗಿಗಳು ಕಾರ್ಮಿಕರು ಯಾರಿದ್ದಾರೆ ಅವ್ರಿಗೆ ನೈಟ್ ಶಿಫ್ಟ್ ಕಡ್ಡಾಯ ಇರಲಿಲ್ಲ. ಸೊ ಒಂದು ವೇಳೆ ನೀವು ನೈಟ್ ಶಿಫ್ಟ್ ಮಾಡಿಸ್ತೀವಿ ಅನ್ನೋದಾದರೆ ಮಹಿಳಾ ಉದ್ಯೋಗಿಯ ಒಂದು ಒಪ್ಪಿಗೆಯನ್ನು ಪಡಿಬೇಕು. ನೀನು ಮಾಡ್ತೀಯೇನಮ್ಮ, ಆಯಿತು ಒಪ್ಪಿಗೆ ಅನ್ನೋದಾದರೆ ಅವರಿಗೆ ಮನೆಯಿಂದ ಕೆಲಸದ ಜಾಗಕ್ಕೆ ಟ್ರಾನ್ಸ್ಪೋರ್ಟ್ ಸೌಲಭ್ಯ ಒದಗಿಸಿ ಅವರ ಸೆಕ್ಯೂರಿಟಿಯನ್ಗೆ ಕೊಟ್ಟು ಅವರನ್ನು ರಾತ್ರಿ ಪಾಳ್ಯದಲ್ಲಿ ಕೆಲಸ ಮಾಡಿಸಬಹುದು, ಒಪ್ಪಿದರೆ ಮಾತ್ರ. ಸೊ ಒಪ್ಪಿಗೆಯ ಹಕ್ಕು ಮಹಿಳೆಗೆ ಇತ್ತು ಮೊದಲು. ಆದರೆ ಈಗ ನೈಟ್ ಶಿಫ್ಟಲ್ಲಿ ನೀವು ಮಹಿಳೆಯರನ್ನ ಕೆಲಸ ಮಾಡಿಸಬಹುದು ಅಂತ ಹೇಳಿದ್ದಾರೆ. ಅದರಲ್ಲಿ ಯಾವುದೇ ರೀತಿಯಾದಂಥ ನಿಬಂಧನೆಗಳು ಇಲ್ಲ. ಬರ್ತಿರೋ ಬರಲ್ವೋ ಏನಿಲ್ಲ, ಮಾಡಿಸಬಹುದು ಅಂದರೆ ಮಾಡಿಸ್ತಾರೆ ಮಾಲೀಕರು. ಮಾಡ್ಬೋದಮ್ಮ ಮಾಡು ಅಂತಾರೆ. ಮೊದಲಾಗಿದ್ರೆ ನೀನು ನೈಟ್ ಶಿಫ್ಟ್ ಇರಲಿಲ್ಲ, ಇದ್ರೂ ಕೂಡ ಒಪ್ಪಿಗೆಯ ಮೇರೆಗೆ ಮಾಡಿಸ್ಬೇಕಾಗಿತ್ತು, ರಕ್ಷಣೆ ಕೊಡಬೇಕಾಗಿತ್ತು, ಟ್ರಾನ್ಸ್ಪೋರ್ಟ್ ಒದಗಿಸಬೇಕಾಗಿತ್ತು. ಈಗ ಅದೇನೂ ಇಲ್ಲ, ಮಾಡಿಸ್ಬೇಕಂದ್ರೆ ಮಾಡಿಸ್ಬೇಕು. ಆ ಥರದ ಒಂದು ಇದು ಕಾನೂನು. ಇನ್ನೊಂದೇನು ಅಂತಂದರೆ ಈ ಅದೇ ಹೇಳಿದ್ನಲ್ಲ 8 ತಾಸು. ಮತ್ತೊಂದು ಏನು ಅಂತಂದರೆ ಕಾರ್ಖಾನೆಗಳ ಕಾಯ್ದೆ ಫ್ಯಾಕ್ಟ್ರಿ ಆ್ಯಕ್ಟ್ ಪ್ರಕಾರ
ಸಣ್ಣ ಕಾರ್ಖಾನೆಗಳನ್ನ ಹೊರಗಿಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅನ್ನೋದು ಬಹುದೊಡ್ಡ ಆರೋಪ. ಏನು ಅಂತಂದ್ರೆ ಸುಮಾರು ರಾಜ್ಯದಲ್ಲಿ 17,000 ರಿಜಿಸ್ಟರ್ ಫ್ಯಾಕ್ಟರಿಗಳಿವೆ. 17,000. ಅದರಲ್ಲಿ 7,200ರಷ್ಟು ಕಾರ್ಖಾನೆಗಳು 20 ಸಂಖ್ಯೆಗಿಂತಲೂ ಕಡಿಮೆ ಇರುವಂಥ ಕಾರ್ಖಾನೆಗಳು, ಅಂದರೆ 20 ಜನ ಕೆಲಸ ಮಾಡ್ತಾ ಇರುವಂಥ ಕಾರ್ಖಾನೆಗಳು, 20 ಅಥವಾ 20ಗಿಂತ ಕಡಿಮೆ ಇರುವಂತಹ ಕಾರ್ಖಾನೆಗಳು 17,000ದಲ್ಲಿ 7,200 ಇದೆ. ದಟ್ ಇಸ್ 40%. ಇವ್ರೇನು ಹೇಳ್ತಾರೆ ಅಂತಂದರೆ ಈಗ ಇವ್ರೇನು ಹೇಳೋದಂದರೆ 20 ಜನರಿಗಿಂತಲೂ ಕಡಿಮೆ ಸಂಖ್ಯೆಯಲ್ಲಿನ ಕಾರ್ಮಿಕರು ಕೆಲಸ ಮಾಡೋದು ಫ್ಯಾಕ್ಟ್ರಿ ಆ್ಯಕ್ಟ್ ಒಳಗಡೆ ಬರಲ್ಲ ಅಂತ. ಓಕೆ. ಸೊ ಫ್ಯಾಕ್ಟ್ರಿ ಆ್ಯಕ್ಟ್ ಒಳಗಡೆ ಬರಲಿಲ್ಲ ಅಂತಂದರೆ ಅವ್ರಿಗೆ ಯಾವುದೇ ರೀತಿಯಾದಂತಹ ಸುರಕ್ಷತಾ ನಿಬಂಧನೆ ಇರೋದಿಲ್ಲ, ವಾರ್ಷಿಕ ವೇತನ ಸಹಿತ ರಜೆ ಇರಲ್ಲ, OT ಇರಲ್ಲ, ಮತ್ತು ಡಬಲ್ ವೇಜಸ್ ಇರಲ್ಲ. ಈ ಥರ ಫ್ಯಾಕ್ಟ್ರಿ ಆ್ಯಕ್ಟ್ ಒಳಗಡೆ ಕಾರ್ಮಿಕರಿಗೆ ಸಿಗುವಂತಹ ಯಾವುದೇ ಫೆಸಿಲಿಟೀಸು ಸಿಗೋದಿಲ್ಲ. ಅಂದರೆ ಸಂಖ್ಯೆ ಕಡಿಮೆ ಇರುವಂತಹ ಕಾರ್ಖಾನೆಗಳನ್ನು ಇವರು ಫ್ಯಾಕ್ಟ್ರಿ ಆ್ಯಕ್ಟ್ ಒಳಕ್ಕೆ ತಗೊಳ್ಳಲ್ಲ. ಆವಾಗ ಏನಾಗುತ್ತೆ ಅಂತಂದರೆ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳು ಕಾರ್ಮಿಕರಿಗೆ ನಾವು ಈ ಥರ ಫೆಸಿಲಿಟೀಸ್ ಕೊಟ್ಟು ಇವ್ರನ್ಯಾಕೆ ನಾವು ದುಡಿಸ್ಕೊಳ್ಳೋದು, ಸಣ್ಣ ಸಣ್ಣ ಕಾರ್ಖಾನೆಗಳು ಅವ್ರ ಫ್ಯಾಕ್ಟ್ರಿ ಆ್ಯಕ್ಟ್ ಒಳಗಡೆ ಬರಲ್ಲ, ಅವ್ರಿಗೆ ಯಾವುದೇ ರೀತಿಯಾದಂತಹ ನಿಬಂಧನೆಗಳು ಇರೋದಿಲ್ಲ, ಹೀಗಾಗಿ ಅವರಿಗೆ ಕೊಟ್ಟು ಕೆಲಸ ಮಾಡಿಸ್ಕೊಳ್ಳೋಣ ಅಂತ. ಆವಾಗ ಏನಾಗುತ್ತೆ ಅಂತಂದರೆ ಇವ್ರಿಗೆ ಈಗ 10 ಜನ 15 ಜನ ಕೆಲಸ ಮಾಡೋರಿಗೆ ಯಾವ OT ಇರಲ್ಲ, ಡಬಲ್ ವೇಜಸ್ ಇರಲ್ಲ, ಅವ್ರಿಗೆ ಇಷ್ಟೇ ತಾಸು ಕೆಲಸ ಮಾಡಬೇಕನ್ನುವಂಥ ನಿಬಂಧನೆ ಇರೋದಿಲ್ಲ. ಅವ್ರ ಮೇಲೆ ಹರಾಸ್ಮೆಂಟ್ ಆಗುತ್ತೆ. ಇದು ಒಂದು ರೀತಿ ದುಡಿಯೋ ವರ್ಗದವರನ್ನ ಒಂಥರ ಗುಲಾಮ್ರನ್ನಾಗಿ ಮಾಡೋದು. ಆಮೇಲೆ 10 ಅವರ್ ಅನ್ನೋದಾದರೆ ಈಗ 3 ಶಿಫ್ಟಲ್ಲಿ ಕೆಲಸ ಹಂಚಿಕೆ ಆಗುತ್ತೆ ಅಂತ ಇಟ್ಕೊಳ್ಳಿ, 8 ತಾಸು. 10 ಅವರ್ ಅಂತಾದರೆ 2 ಶಿಫ್ಟ್ ಮಾಡಿಸ್ಬಿಡ್ತಾರೆ, ಅತಿ ಹೆಚ್ಚು ಕೆಲಸ ಕೊಟ್ಬಿಡ್ತಾರೆ. ಇನ್ನೊಂದು ಶಿಫ್ಟಲ್ಲಿ ಇರೋರು ಅವ್ರು ಬೇಕಾಗಿಲ್ಲ ಇವ್ರಿಗೆ, ಅವ್ರನ್ನ ಬೇಕಾದರೆ ಇವರು ಯಾವಾಗ ಬೇಕೋ ಕ್ಯಾಶುವಲ್ ಆಗಿ ಬೇಕಾದಾಗ ಕರ್ಸ್ಕೊಳ್ಳೋದು, ಬೇಡಾದಾಗ ಬಿಡೋದು. ಈ ಥರ ಹಲವಾರು ನ್ಯೂನ್ಯತೆಗಳು ಇರೋದ್ರಿಂದ ಇದು ಬೇಡ ಅಂತ ಹೇಳ್ತಾ ಇದ್ದಾರೆ. ಏನು ಮಾಡ್ತಾರೆ ಸಂತೋಷ್ ಲಾಡ್ ಅವರು? ಕಾರ್ಮಿಕರ ಪರ ಯೋಚನೆ ಮಾಡ್ತಾರಾ ಅಥವಾ ಉದ್ಯೋಗಪತಿಗಳ ಪರ ಯೋಚನೆ ಮಾಡ್ತಾರೋ ಗೊತ್ತಿಲ್ಲ. ನಾರಾಯಣ ಮೂರ್ತಿ ಅವರು ಹೇಳ್ತಾರೆ, ವೆಸ್ಟರ್ನಲ್ಲಿ ಟೈಮಿಂಗ್ಸ್ದು ಭೂತ ನೆತ್ತಿಗೆತ್ತಿಬಿಟ್ಟಿದೆ ಇಲ್ಲಿ ನಮ್ಮವ್ರಿಗೆ, ಹೀಗಾಗಿ ಪ್ರೊಡಕ್ಟಿವಿಟಿ ಕಡಿಮೆ ಆಗ್ತಾ ಇದೆ ಅಂತ. ಸೊ ಇಲ್ಲ, ಆ ಥರ ನೀವು ಟೈಮ್ ನೋಡದೆ ಕೆಲಸ ಮಾಡಿ ಪ್ರೊಡಕ್ಟಿವಿಟಿ ಜಾಸ್ತಿ ಆಗಿ ಮತ್ತು ಪಾಶ್ಚಾತ್ಯ ದೇಶಗಳಿಗೆ ನೀವು ಕಾಂಪಿಟೇಷನ್ ಕೊಡಬೇಕು ಅಂತ. ಒಂದು ಕಡೆ ಹೇಳ್ತಾರೆ ಪಾಶ್ಚಾತ್ಯ ದೇಶಗಳ ಟೈಮಿಂಗ್ ಏನಿದೆ ಅವಧಿ, ಕೆಲಸದ ಅವಧಿಯ ಬಗ್ಗೆ ಗಮನ ಕೊಡಬೇಡಿ ಅಂತಾರೆ. ಇನ್ನೊಂದು ಕಡೆ ನೀವು ಚೆನ್ನಾಗಿ ದುಡಿದ್ಬಿಟ್ಟು ಅವ್ರಿಗೆ ಕಾಂಪಿಟೇಷನ್ ಕೊಡಿ ಅಂತ. ಹಾಗಾದರೆ ಈಗ ನಮ್ಮ ರಾಜ್ಯದ್ದೇ ತಗೊಳ್ರಪ್ಪ, ನಾವು ಇವಾಗ GST ಅಲ್ಲಿ 2nd ಪ್ಲೇಸ್ ಇದ್ದೀವಿ ಇಡೀ ಇಂಡಿಯಾದಲ್ಲಿ, ಮತ್ತು ನಾವು ಓವರ್ ಆಲ್ GDPಗೆ 8.7 ನಮ್ದು ಕಾಂಟ್ರಿಬ್ಯೂಷನ್ ಇದೆ. ಸೊ ನಾವು 8 ತಾಸು ಕೆಲಸ ಮಾಡಿ ನಿಮ್ಗೆ ಇಷ್ಟೊಂದು ಕಾಂಟ್ರಿಬ್ಯೂಷನ್ ಕೊಡ್ತಾ ಇದೀವಲ್ಲ, ಮತ್ತೆ 10 ತಾಸು ಯಾಕೆ ಮಾಡ್ತೀರಿ? ನಾವು ಅತಿ ಹೆಚ್ಚು ಕಾಂಟ್ರಿಬ್ಯೂಷನ್ ಕೊಡ್ತಿದೀವಲ್ಲ ಕರ್ನಾಟಕದವರು, ಮತ್ತೆ ಜಾಸ್ತಿ ಮಾಡೋದು ಯಾಕೆ? ಈಗ ಇದೆ, ನಿಮ್ಗೆ ಏನಾದ್ರೂ ಹೆಚ್ಚುವರಿ ಕೆಲಸ ಮಾಡಿಸ್ಕೋಬೇಕಂದ್ರೆ ಅವ್ರಿಗೆ OT ಕೊಟ್ಟು ಡಬಲ್ ವೇಜಸ್ ಕೊಟ್ಟು ಕೆಲಸ ಮಾಡಿಸ್ಕೋಬಹುದು, ಹೆಚ್ಚಿನ ಸೌಲಭ್ಯ ಕೊಡ್ಬೋದು. ಸೊ ಇದೆಲ್ಲ ಭಾಳ ಸೀರಿಯಸ್ ವಿಚಾರ. ಇದ್ರ ಬಗ್ಗೆ ಏನು ಮಾಡುತ್ತೆ ಸರ್ಕಾರ ಅಂತ ಕಾದು ನೋಡೋಣ.